KCT ರೌಂಡ್ 1 ಚಾಯ್ಸ್ ಎಂಟ್ರಿಯಲ್ಲಿ ಯಾರೆಲ್ಲ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ದೀರಾ ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಚಾಯ್ಸ್ ಎಂಟ್ರಿ ಏನೋ ಕಂಪ್ಲೀಟ್ ಆಗಿದೆ. ಇದಾದಮೇಲೆ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು, ನಾನು ಫೀಸ್ ಪೇಮೆಂಟ್ ಮಾಡಬೇಕಾ, ಸೊ ನಾನು ಕಾಲೇಜ್ನ ಆ್ಯಡ್ ಮಾಡ್ಬೋದಾ, ಡಿಲೀಟ್ ಮಾಡ್ಬೋದಾ, ಮೇಲೆ ಕೆಳಗಡೆ ಮಾಡ್ಬೋದಾ, ಈ ರೀತಿ ಡೌಟ್ಸ್ ಇರುತ್ತೆ ಅಲ್ವಾ. ನಿಮ್ಮ ಚಾಯ್ಸ್ 2 ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದ್ದರಿಂದ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಯಾವ ಕಾಲೇಜು ಯಾವ ಬ್ರ್ಯಾಂಚ್ ಸಿಕ್ಕಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೋಡೋಣ ಎಷ್ಟು ಸ್ಟೂಡೆಂಟ್ಸ್ಗೆ ಯಾವೆಲ್ಲ ಕಾಲೇಜ್ ಸಿಕ್ಕಿದೆ ಅಂತ. ನೆಕ್ಸ್ಟು ನೀವು ಚಾಯ್ಸ್ ಎಂಟ್ರಿಯಲ್ಲಿ ಯಾವ ಚಾಯ್ಸ್ನ ಚೂಸ್ ಮಾಡಿದ್ದೀರಾ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ತುಂಬ ಸ್ಟೂಡೆಂಟ್ಸ್ ಕೇಳ್ತಿರೋದೇನು ಅಂತ ಹೇಳಿದ್ರೆ, ರೌಂಡ್ 2 ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೊ ಎರಡನೇ ರೌಂಡ್ನ ಆಪ್ಷನ್ 3 ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ. ನೋಡಿ, ನಿಮ್ಮ ಫಸ್ಟ್ ರೌಂಡ್ ಅಡ್ಮಿಷನ್ ಏನಿದೆ ಅದು ಕಂಪ್ಲೀಟ್ ಆಗಬೇಕು. ಈಗ ಯಾರೆಲ್ಲ ಚಾಯ್ಸ್ 1 ಚೂಸ್ ಮಾಡಿರ್ತಾರೆ ಅವರು ಕಾಲೇಜ್ಗೆ ಅಡ್ಮಿಷನ್ ಆಗ್ತಾರೆ. ಸೊ ನೆಕ್ಸ್ಟ್ ಯಾರೆಲ್ಲ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಸೊ ನಿಮಗೆ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಕಟ್ ಆಫ್ ಎಷ್ಟಕ್ಕೆ ನಿಲ್ಬೋದು, ಈ ರೀತಿ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಏನು ತಲೆ ಕೆಡಿಸ್ಕೊಬೇಡಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನೀವು ಈ ವರ್ಷ ಸೆಕೆಂಡ್ ರೌಂಡಲ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಕ್ಕೆ ನಿಲ್ಬೋದು ಅಂತ ಡೀಟೈಲ್ಡ್ PDF ಇದೆ, ಹೋಗಿ ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡಿ ನಿಮ್ಮ ಆಪ್ಷನ್ ಎಡಿಟಿಂಗ್ಗೆ ಹೆಲ್ಪ್ ಆಗ್ಬೋದು. ಓಕೆನಾ. ಸೊ ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ನೆಕ್ಸ್ಟು ಫೀಸ್ ಪೇಮೆಂಟು ಮಾಡಬೇಕಾ ಬೇಡವಾ, ಇದು ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು. ನೋಡಿ, ಕ್ಲಿಯರಾಗಿ ಹೇಳ್ತೀನಿ. ನಿಮ್ಮ ಫಸ್ಟ್ ರೌಂಡಲ್ಲಿ ಯಾರೆಲ್ಲ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ದೀರಾ ಅವ್ರು ಮಾತ್ರ ಫೀಸ್ ಪೇಮೆಂಟ್ ಮಾಡೋದು. ಈಗ ಯಾರೆಲ್ಲ ಚಾಯ್ಸ್ 2 ಮತ್ತು ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ನೀವು ಯಾವುದೇ ರೀತಿ ಈ ಫಸ್ಟ್ ರೌಂಡಲ್ಲಿ ಫೀಸ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಯಾವುದೇ ರೀತಿ ಚಲನ್ ಡೌನ್ಲೋಡ್ ಮಾಡ್ಕೋಬೇಕು, ಫೀಸ್ ಪೇ ಮಾಡಬೇಕು, ಇದು ಯಾವುದೇ ಅವಶ್ಯಕತೆ ಇಲ್ಲ. ಇದು ಫಸ್ಟ್ ರೌಂಡಲ್ಲಿ ಮಾತ್ರ. ನೆಕ್ಸ್ಟು ಈಗ ರೀಅರೇಂಜ್ ಮಾಡ್ಬೋದಾ, ಸೊ ಖಂಡಿತ ನೀವು ರೀಅರೇಂಜ್ ಮಾಡ್ಬೋದು. ಸೊ ಯಾವ ರೀತಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಇಷ್ಟು ಕಾಲೇಜ್ನ ನೀವು ಆ್ಯಡ್ ಮಾಡಿದ್ದೀರಾ, ಸೊ ಎಕ್ಸಾಂಪಲ್ ಹೇಳ್ತಿರೋದು, ನಿಮಗೆ ಒಂದು 6 ಕಾಲೇಜ್ನ ಆ್ಯಡ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಅದರಲ್ಲಿ ನಿಮಗೆ ಇಲ್ಲಿ ಮಧ್ಯದಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ, NIE ಕಾಲೇಜ್ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ. ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ದೀರಾ. ಈಗ ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ದೀರಾ. ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಈಗ ಏನು ಸಿಕ್ಕಿದೆ ಸೀಟು ನಿಮಗೆ, ಇದು ಹೋಲ್ಡು. ನಿಮಗೆ ಯಾವ ಸೀಟ್ ಸಿಕ್ಕಲಿಲ್ಲ ಅಂದರೂ ಕೂಡ ಈ ಒಂದು ಸೀಟ್ ಏನು ಸಿಕ್ಕಿರುತ್ತೆ NIE ಫಸ್ಟ್ ರೌಂಡಲ್ಲಿ, ಇದು ನಿಮಗೆ ಕನ್ಫರ್ಮ್. ನೆಕ್ಸ್ಟು ನೀವೇನು ಮಾಡ್ತಾಯಿದ್ದೀರಾ ಅಂದರೆ ಅಪ್ಗ್ರೇಡ್ ಆಗೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀರಾ. ಸೊ ಅಪ್ಗ್ರೇಡ್ ಆಗಬೇಕಂದ್ರೆ ಏನಾಗಬೇಕು, ಸಿಸ್ಟಮ್ ಮೇಲ್ಗಡೆಯಿಂದ ಚೆಕ್ ಮಾಡ್ಕೊಂಬರುತ್ತೆ. ಯಾವುದಾದ್ರು ವೇಕೆನ್ಸಿ ಇತ್ತು, ನಿಮ್ಮ ರ್ಯಾಂಕ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಯಾವುದಾದ್ರೂ ಅಲಾಟ್ ಮಾಡುತ್ತೆ. ಅದಕ್ಕಿಂತ ಮುಂಚೆ ಎಡಿಟಿಂಗು, ಸೊ ನಿಮಗೆ ಎಡಿಟಿಂಗ್ ಬಿಡ್ತಾರೆ ನಿಮ್ಮ ಈ ಒಂದು ಫಸ್ಟ್ ರೌಂಡ್ ಅಡ್ಮಿಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ. ನೆಕ್ಸ್ಟು ಎಡಿಟಿಂಗ್ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿದ್ರೆ, ಈಗ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಏನು ಸಿಕ್ಕಿರುತ್ತೆ ಸೀಟು, ಇದ್ರ ಕೆಳಗಡೆ ಇರೋದೆಲ್ಲ ಡಿಲೀಟ್ ಆಗುತ್ತೆ. ಇದನ್ನು ನೀವು ಮರ್ತ್ಬಿಡ್ಬೇಕು. ನೆಕ್ಸ್ಟು ನಿಮಗೆ ಇದನ್ನು ರೀಆರ್ಡರ್ ಮಾಡೋದಕ್ಕಾಗಲಿ, ಎಡಿಟ್ ಮಾಡೋದಕ್ಕಾಗಲಿ, ಡಿಲೀಟ್ ಮಾಡೋದಕ್ಕಾಗಲಿ ಏನೂ ಆಪ್ಷನ್ಸ್ ಇಲ್ಲ. ನಿಮ್ದು ಏನಿದ್ರು ಎಡಿಟ್ ಎಲ್ಲಿ ಆಗುತ್ತೆ ಅಂದರೆ ಮೇಲ್ಗಡೆ ಇದೆ ನೋಡಿ. ಸೊ ಇಷ್ಟರಲ್ಲಿ ನೀವು ಎಡಿಟ್ ಮಾಡ್ಕೋಬೇಕು. ಮೇಲಿಂದ ಕೆಳಗೆ ಹಾಕ್ಬೋದು, ಕೆಳಗಿಂದ ಮೇಲೆ ಹಾಕ್ಬೋದು, ಅಥವಾ ಈ ಯಾವುದೋ ಒಂದು ಕಾಲೇಜ್ ಬೇಡವಾ ಇದನ್ನು ಡಿಲೀಟ್ ಮಾಡ್ಬೋದು. ಸೊ ಇಷ್ಟೆಲ್ಲ ಪ್ರಿವಿಲೇಜಸ್ಸು ಯಾರೆಲ್ಲ ಚಾಯ್ಸ್ 2 ಸೆಲೆಕ್ಟ್ ಮಾಡಿರ್ತೀರಾ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆನಾ. ಈಗ ನೀವೇನಾದರೂ ಮೆಡಿಕಲ್ ಆಸ್ಪಿರೆಂಟ್ ಅಂದರೆ ನನಗೆ ಈಗ ಮೆಡಿಕಲ್ ಸೀಟ್ ಬೇಕು, ಈಗ ಸೆಕೆಂಡ್ ರೌಂಡಿಂದ ಮೆಡಿಕಲ್ ಸೀಟ್ಸ್ನ ಆ್ಯಡ್ ಮಾಡೋದಕ್ಕೆ ಬಿಡ್ತಾರೆ. ನಾನು ಕಾಲೇಜ್ನ ಯಾವ ರೀತಿ ಆ್ಯಡ್ ಮಾಡೋದು ಅಂತ ಹೇಳಿದ್ರೆ, ನೋಡಿ, ಈಗ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮಗೆ ಸೀಟು ಸಿಕ್ಕಿದೆ. ಓಕೆನಾ. ಇದು ಓಲ್ಡಲ್ಲೂ ಇದೆ. ನೆಕ್ಸ್ಟು ನಿಮಗೆ ಮೆಡಿಕಲ್ ಬೇಕು, ಮೆಡಿಕಲ್ ಆಸ್ಪಿರೆಂಟ್ ಆಗಿರ್ತೀರ. ಆವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಪ್ರಿಯಾರಿಟಿನ ಚೇಂಜ್ ಮಾಡ್ಬೋದು. ಈಗ ಮೆಡಿಕಲ್ ಸೀಟ್ಸ್ನ ಹೊಸದಾಗಿ ನೀವು ಮೇಲಾದರೂ ಆ್ಯಡ್ ಮಾಡಿ, ಕೆಳಗಾದರೂ ಆ್ಯಡ್ ಮಾಡಿ, ಫುಲ್ ಈಗ ಏನು ಸಿಕ್ಕಿರುತ್ತೆ ಅಲ್ಲಿ ಲಾಸ್ಟ್ಗಾದರೂ ಆ್ಯಡ್ ಮಾಡ್ಬೋದು. ಓಕೆನಾ. ನೀವು ಮಧ್ಯದಲ್ಲಾದರೂ ಆ್ಯಡ್ ಮಾಡ್ಬೋದು. ಸೊ ನೀವು ನಂಬರ್ ಏನು ಕೊಡ್ತೀರಾ ಪ್ರಿಯಾರಿಟಿ, ಅದು ಮ್ಯಾಟ್ರ್ ಆಗುತ್ತೆ. ಸೊ ಇಲ್ಲಿ ಫಸ್ಟಲ್ಲೇ ನೀವು ಮೆಡಿಕಲ್ ಸೀಟ್ನ ಆ್ಯಡ್ ಮಾಡಿದ್ರೆ, ಈಗ ಮೆಡಿಕಲ್ ಕಾಲೇಜ್, ಇಲ್ಲೇ ಮೆಡಿಕಲ್ ಕಾಲೇಜ್ ಅಂತ ಆ್ಯಡ್ ಮಾಡ್ತೀರಾ. ಸೊ ಫಸ್ಟೇ ಸೊ ಸಿಸ್ಟಮ್ ಚೆಕ್ ಮಾಡುತ್ತೆ. ಅಕಸ್ಮಾತ್ ಮೆಡಿಕಲ್ ಸೀಟ್ ಸಿಗ್ತಾ ನಿಮಗೆ, ಈಗ ಏನು ಸಿಕ್ಕಿರುತ್ತೆ ಓಲ್ಡ್ ಮಾಡಿರ್ತೀರ, ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಇಷ್ಟೇ, ತುಂಬ ಸಿಂಪಲ್ಲು. ನಿಮಗೆ ನೆಕ್ಸ್ಟ್ ಯಾವುದು ಬೇಕು ಅಂದರೆ ಯಾವ್ದು ಸಿಕ್ಕರೆ ಹೋಗೋದಕ್ಕೆ ರೆಡಿ ಆಗಿರ್ತೀರ ಅದನ್ನು ಮಾತ್ರ ನಿಮ್ಮ ಕಾಲೇಜ್ ಲಿಸ್ಟಲ್ಲಿ ಇಟ್ಕೊಳ್ಳಿ. ಸುಮ್ಮನೆ ಕನ್ಫ್ಯೂಷನ್ಸ್ ಮಾಡ್ಕೋಬೇಡಿ. ಸೊ ಮೆಡಿಕಲ್ ಸೀಟ್ಸ್ನ ನೀವು ಆ್ಯಡ್ ಮಾಡ್ಬೋದು. ಓಕೆನಾ. ನೆಕ್ಸ್ಟು ಈಗ ರೀಅರೇಂಜ್ ಅದು ಕ್ಲಾರಿಫೈ ಆಯಿತು. ಡಿಲೀಟ್ ಮಾಡ್ಬೋದಾ, ಸೊ ಖಂಡಿತ ಡಿಲೀಟ್ ಮಾಡ್ಬೋದು. ಯಾವುದನ್ನು ಅಂತ ಹೇಳಿದ್ರೆ, ಈಗ ನಿಮಗೆ NIE ಸಿಕ್ಕಿದೆ, ಇದ್ರ ಮೇಲ್ಗಡೆ ಇರೋದನ್ನ ನೀವು ಡಿಲೀಟ್ ಮಾಡ್ಕೋಬೋದು, ಕೆಳಗಡೆ ಇರೋದು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. ಸೊ ಇದನ್ನು ನೀವೇನೂ ಮಾಡೋದಕ್ಕಾಗಲ್ಲ. ಮೇಲ್ಗಡೆ ಏನು ಕಾಲೇಜ್ ಇರುತ್ತೆ ಇದನ್ನು ರೀಆರ್ಡರ್ ಆದರೂ ಮಾಡ್ಕೋಬೋದು, ಮೇಲ್ಗಡೆಯಿಂದ ಕೆಳಗಾಕಿ, ಕೆಳಗಡೆಯಿಂದ ಮೇಲಾಕಿ, ಅಥವಾ ಬೇಡವಾ ಕಾಲೇಜು ಡಿಲೀಟ್ ಮಾಡ್ಬೋದು. ಸೊ ಈ ರೀತಿ ಇರುತ್ತೆ. ನೆಕ್ಸ್ಟು ಕಾಲೇಜ್ನ ಆ್ಯಡ್ ಮಾಡ್ಬೋದು, ಅದು ಹೇಳ್ದೆ ಅಲ್ವಾ. ಮೆಡಿಕಲ್ ಸ್ಟೂಡೆಂಟ್ಸ್ ಮಾತ್ರ ಈಗ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡ್ತಾರಲ್ಲ, ಸೊ ಸೆಕೆಂಡ್ ರೌಂಡಿಂದ ಮೆಡಿಕಲ್ ಸೀಟ್ಸ್ನ ಕೂಡ ಇನ್ಕ್ಲೂಡ್ ಮಾಡ್ತಾರೆ. ಆವಾಗ ನೀವು ಮೆಡಿಕಲ್ ಸೀಟ್ಸ್ನ ಇಲ್ಲಿ ಮಧ್ಯದಲ್ಲಿ ಅಥವಾ ನೀವು ಟಾಪಲ್ಲಾದರೂ ಆ್ಯಡ್ ಮಾಡಿ, ಅಥವಾ
ಇಲ್ಲಿ ಬಾಟಮಲ್ಲಾದರೂ ಆ್ಯಡ್ ಮಾಡ್ಬೋದು. ಓಕೆನಾ. ಸೊ ಪ್ರಿಯಾರಿಟಿ ಅದ್ರ ಬಗ್ಗೆ ಗಮನ ಇರಲಿ. ಆ ಸಿಸ್ಟಮು ನೀವು ಏನು ಹಾಕಿರ್ತೀರ ಅದ್ರ ಪ್ರಿಯಾರಿಟಿ ಪ್ರಕಾರ ನಿಮಗೆ ಸೀಟ್ನ ಅಲಾಟ್ ಮಾಡುತ್ತೆ. ಆಮೇಲೆ ನೀವು ಕೆ ಎಗೆ ಹೋಗಿ ಈಗ ನಾನು ಮಿಸ್ ಹಾಕ್ಬಿಟ್ಟೆ ಆ ರೀತಿ ಏನು ಹೇಳಿದ್ರೆ ಅವರು ನಿಮಗೆ ಏನೂ ಮಾಡೋದಕ್ಕಾಗಲ್ಲ. ಆದ್ದರಿಂದ ಈಗಲೇ ಕರೆಕ್ಟಾಗಿ ನಿಮ್ಮ ಪ್ರಿಯಾರಿಟಿ ಮೇಲೆ ಗಮನ ಇರಲಿ. ಸೊ ಪ್ರಿಯಾರಿಟಿ ಅದು ಫಸ್ಟು ನಿಮ್ಗೆ ಚೆಕ್ ಮಾಡುತ್ತೆ. ಸೊ ಇಲ್ಲೇ ಮೆಡಿಕಲ್ ಹಾಕಿದ್ರಿ ಅಂದರೆ ಅಕಸ್ಮಾತ್ ಮೆಡಿಕಲ್ ಸಿಗ್ತಾ ನೀವು ಈಗೇನು ಫಸ್ಟ್ ರೌಂಡಲ್ಲಿ ಓಲ್ಡಲ್ಲಿತ್ತು ಅದು ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟು ಅಪ್ಕಮಿಂಗ್ ರೌಂಡಲ್ಲಿ ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೆ ಅದೇ ಫೈನಲ್ಲು. ಅಕಸ್ಮಾತ್ ಯಾವುದು ಸಿಗಲಿಲ್ಲ ಅಂದರೆ ಇದೇ ಸಿಗುತ್ತೆ, NIನೇ ಸಿಗುತ್ತೆ. ಓಕೆನಾ. ಯಾರಿಗೆ ಅಂದರೆ ಯಾರೆಲ್ಲ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರ್ತೀರ. ಮತ್ತು ಚಾಯ್ಸ್ 2 ಚಾಯ್ಸ್ 3 ಇದರಲ್ಲಿ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡವ್ರಿಗೆ ಒಂದು ಅಡ್ವಾಂಟೇಜು ಏನು ಅಂದರೆ ನೀವು ಒಂದು ಸೀಟ್ನ ಹೋಲ್ಡ್ ಮಾಡ್ಕೊಂಡು ಹೋಗ್ತೀರಾ. ಓಕೆನಾ. ಸೊ ಚಾಯ್ಸ್ 2 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ನೀವು ಒಂದು ಸಿಕ್ಕಿರೋ ಸೀಟ್ ಇದೆ ನಿಮ್ಮದು ಆಲ್ರೆಡಿ, ಇದನ್ನು ಹೋಲ್ಡ್ ಮಾಡಿಕೊಂಡು ಇದಕ್ಕಿಂತ ಬೆಟರ್ ಕಾಲೇಜ್ಗೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಓಕೆನಾ. ಈಗ ಅಕಸ್ಮಾತ್ ನೆಕ್ಸ್ಟು ಸಿಕ್ಕಿದ್ರೆ ಅಪ್ಗ್ರೇಡ್ ಆಗುತ್ತೆ, ಸಿಗಲಿಲ್ವಾ ಇದಂತೂ ಕನ್ಫರ್ಮ್, ನಿಮಗೆ ಯಾವ್ದು ಸಿಕ್ಕಿರುತ್ತೆ ಫಸ್ಟ್ ರೌಂಡಲ್ಲಿ ಅದಂತೂ ಕನ್ಫರ್ಮ್. ನೆಕ್ಸ್ಟು ಚಾಯ್ಸ್ 3 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ, ಸೊ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರೋರಿಗೆ ಏನಾಗುತ್ತೆ ಅಂತಂದರೆ ನಿಮಗೆ ಸಿಕ್ಕಿರುತ್ತೆ ಸೀಟು, ಬಟ್ ಅದನ್ನು ನೀವು ಕ್ಯಾನ್ಸಲ್ ಮಾಡ್ಕೊತಾ ಇದ್ದೀರಾ. ಸೊ ಕ್ಯಾನ್ಸಲ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀರಾ. ನೆಕ್ಸ್ಟು ಸೆಕೆಂಡ್ ರೌಂಡಲ್ಲಿ ಸಿಕ್ಕಿದ್ರೆ ಓಕೆ, ನಿಮ್ಮ ಆಪ್ಷನ್ ಟ್ರೀ ಲಿಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಆ ಕಾಲೇಜಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಆ್ಯಡ್ ಮಾಡಿರ್ತಾರೆ ಆಪ್ಷನ್ ಟ್ರೀ ಲಿಸ್ಟಲ್ಲಿ ಇದು ಕೂಡ ಮ್ಯಾಟ್ರ್ ಆಗುತ್ತೆ. ಇದೆರಡು ಡಿಸೈಡ್ ಆಗೋದು ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತಾ ಇಲ್ವಾ ಅಂತ. ಓಕೆನಾ. ಮತ್ತು ಈ ವರ್ಷ ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಸೊ ಆಲ್ಮೋಸ್ಟ್ ಒಂದು 10,000 ಸೀಟ್ಸ್ ತನಕ ಇನ್ಕ್ರೀಸ್ ಆಗಿದೆ. ಅದೆಲ್ಲ ಮ್ಯಾನೇಜ್ಮೆಂಟ್ ಸೀಟ್ಸು, ಅದನ್ನು KEಗೆ ಸರೆಂಡರ್ ಮಾಡಿದ್ದಾರೆ. ಆದ್ದರಿಂದ ಕೆಲವೊಂದಷ್ಟು ಸ್ಟೂಡೆಂಟ್ಸು ಮೆಡಿಕಲ್ ಸ್ಟೂಡೆಂಟ್ಸು ಈಗ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಸೀಟ್ನ ಬ್ಯಾಕಪ್ಪಾಗಿ ಇಟ್ಕೊಂಡಿದ್ದಾರೆ. ಯಾವಾಗ ಈಗ ಫಸ್ಟ್ ರೌಂಡ್ ಆಪ್ಷನ್ ಟ್ರೀಲಿ ಮೆಡಿಕಲ್ ಆಪ್ಷನ್ ಟ್ರೀ ಮಾಡೋದಕ್ಕೆ ಬಿಟ್ಟಿರಲಿಲ್ಲ ಮೆಡಿಕಲ್ ಸೀಟ್ಸ್ನ. ಆವಾಗ ಏನು ಮಾಡಿದ್ರು ಅವರು ಇಂಜಿನಿಯರಿಂಗ್ ಸೀಟ್ನ ಬ್ಯಾಕಪ್ಪಾಗಿ ಇಟ್ಕೊಂಡ್ರು. ಆವಾಗ ಏನಾಯಿತು, ಪ್ಯೂರ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಗೆ ಸಿಗಬೇಕಾಗಿದೆ ಸೀಟು, ಮೆಡಿಕಲ್ ಸ್ಟೂಡೆಂಟ್ಸ್ಗೂ ಕೂಡ ಅದು ಅಲಾಟ್ ಆಗಿದೆ. ಸೊ ಆದ್ದರಿಂದ ಯಾವುದೇ ರೀತಿ ಟೆನ್ಷನ್ ಬೇಡ. ಸೊ ಕಟ್ ಆಫು ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ಇನ್ಕ್ರೀಸ್ ಆಗುತ್ತೆ. ಸೊ ಏನು ವರಿ ಮಾಡ್ಕೋಬೇಡಿ. ಬಟ್ ನಿಮ್ಮ ಆಪ್ಷನ್ ಟ್ರೀ ಲಿಸ್ಟ್ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಓಕೆನಾ. ಸೊ ಇನ್ನೂ ಕೆಲವೊಬ್ರು ಕೇಳ್ತಾರೆ, ಈಗ ಇಷ್ಟು ಒಂದು 3 ಕಾಲೇಜ್ನ ಆ್ಯಡ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಇದೊಂದು ಎಕ್ಸಾಂಪಲ್, ನಿಮಗೆ ಈ ರೀತಿ ಕಾಲೇಜ್ನ ಆ್ಯಡ್ ಮಾಡಿದ್ದೀರಾ. ಸೊ ನನಗೆ ಈಗ ಅವ್ರು ಕೇಳ್ತಿರೋ ಡೌಟ್ ಏನು ಅಂತ ಹೇಳಿದ್ರೆ, ನನಗೆ ಫಸ್ಟು ಕಾಲೇಜ್ ಸಿಕ್ಕಿದೆ, ನಾನು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಬೋದಾ? ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಬೋದು. ನೀವೇನಾದರೂ ಮೆಡಿಕಲ್ ಆಸ್ಪಿರೆಂಟು ಅಥವಾ ಈಗ ಲೇಟಾಗಿ ಯಾವ್ದಾದ್ರು ಆಪ್ಷನ್ ಟ್ರೀ ಎಂಟ್ರಿ ಮಾಡೋಕ್ಕೆ ಬಿಡ್ತಾರೆ ನೋಡಿ ಕಾಲೇಜ್ನ ಹೊಸದಾಗಿ, ಆ ಒಂದು ಕೇಸಲ್ಲಿ ಮಾತ್ರ ನಿಮ್ಗೆ ಅಡ್ವಾಂಟೇಜ್ ಆಗುತ್ತೆ. ಅಕಸ್ಮಾತ್ ನಿಮಗೆ ನೀವು ಪ್ಯೂರ್ ಇಂಜಿನಿಯರಿಂಗ್ ಆಸ್ಪಿರೆಂಟು ಈಗ ಫಸ್ಟ್ ಪ್ರಿಯಾರಿಟಿನೇ ಸಿಕ್ಕಿದೆ, ಇದಕ್ಕಿಂತ ಬೆಟರ್ ಕಾಲೇಜ್ ನಿಮ್ಮ ಲಿಸ್ಟಲ್ಲಿ ಇಲ್ಲವೇ ಇಲ್ಲ. ಸೊ ಯಾಕೆಂದರೆ ಈಗ ಇದ್ರ ಕೆಳಗಡೆ ಇರೋದೆಲ್ಲ ಡಿಲೀಟ್ ಆಗುತ್ತಾ, ಇದ್ರ ಮೇಲ್ಗಡೆ ಕಾಲೇಜೇ ಇಲ್ಲ. ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿ ಏನು ಪ್ರಯೋಜನ ಆಯಿತು? ಸೊ ಬೇಕಾದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಫೀಸ್ ಪೇಮೆಂಟ್ ಮಾಡೋಕ್ಕಾಗಲಿ ಅಂದರೆ ಸೆಕೆಂಡ್ ರೌಂಡಲ್ಲಿ ಫೀಸ್ ಪೇಮೆಂಟ್ ಮಾಡ್ತೀನಿ, ಈ ಒಂದು ಫ್ಯಾಕ್ಟ್ ಏನಾದರೂ ನಿಮ್ಮ ಮೈಂಡಲ್ಲಿತ್ತು ಅಂತ ಹೇಳಿದ್ರೆ ಇದು ವರ್ಕ್ ಆಗುತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ವೇಸ್ಟು. ಸೊ ಗೊತ್ತಾಯಿತು ಅಂತ ಅಂದ್ಕೊತೀನಿ ಯಾವ ರೀತಿ ಚಾಯ್ಸ್ 2 ವರ್ಕ್ ಆಗಿದೆ ಅಂತ. ನೆಕ್ಸ್ಟು ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋರಿಗೆ ಅಪ್ಗ್ರೇಡ್ ಆಗೋ ಚಾನ್ಸಸ್ ಇದೆ, ಬಟ್ ನೀವು ಕರೆಕ್ಟಾಗಿ ಕಟ್ ಆಫ್ನೆಲ್ಲ ಅನಲೈಸ್ ಮಾಡಿ ನಿಮ್ಮ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡಿರಬೇಕು ಅಷ್ಟೇ. ಸೊ ಓಕೆನಾ. ನೆಕ್ಸ್ಟು ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟು ಚಾಯ್ಸ್ 3 ಇದೇ ರೀತಿ ನಿಮಗೆ ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಬೇಕಾ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಚಾಯ್ಸ್ 3 ಅಂತ ಹಾಕಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ರೌಂಡ್ 2 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ಚೆಕ್ ಮಾಡಿ.